ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಒಂದು ನಾವು ಇನ್ನೂ ಸಾಂಕ್ರಾಮಿಕ ರೋಗಗಳು ಅಥವಾ ಇನ್ಫೆಕ್ಷಸ್ ಡಿಸೀಸ್ ಅನ್ನು ನಾವು ಇನ್ನೂ ಕಾಂಕರ್ ಮಾಡಲಿಲ್ಲ. ನೀವು ಪೇಪರಲ್ಲಿ ದಿನ ನೋಡ್ತಾ ಇದ್ದೀರಾ, ಡ್ರಗ್ ರೆಸಿಸ್ಟೆಂಟ್ TB ಇದೆ, ಮಲೇರಿಯಾ ಇದೆ, ಚಿಕನ್ ಗುನ್ಯಾ ಇದೆ, ಡೆಂಗ್ಯೂ ಇದೆ, H1N1 ಇದೆ, ಬೇರೆ ಬೇರೆ ಥರ ಫ್ಲೂ, ಗ್ಯಾಸ್ಟ್ರೋಎಂಟ್ರೈಟಿಸ್, ಎಷ್ಟೋ ಜನರಿಗೆ ಇದರಿಂದಾಗಿ ನರಳ್ತಾ ಇದ್ದಾರೆ. ಈ ದೊಡ್ಡ ಕಾಯಿಲೆ ಬರ್ಡನ್ ಇರುವಾಗ ಇನ್ನೊಂದು ಕಾಯಿಲೆ ಬರ್ಡನ್ ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಅಥವಾ ಜೀವನ ಶೈಲಿ ಕಾಯಿಲೆಗಳು ಬಂದಿವೆ. ಈಗ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಜೀವನ ಶೈಲಿ ರೋಗಗಳಂದ್ರೆ ಏನು? ಇಲ್ಲಿ ಕೆಲವರು ಜೀವನ ಶೈಲಿ ರೋಗಗಳನ್ನು ನಾನು ನಿಮ್ಮಲ್ಲಿಗೆ ಹೇಳಿದ್ದೀನಿ. ಒಂದು ಮಧುಮೇಹ ಅಥವಾ ಡಯಾಬಿಟಿಸು, ರಕ್ತ ಒತ್ತಡ ಅಥವಾ ಹೈಪರ್ ಟೆನ್ಷನ್, ಬೊಜ್ಜು ಅಥವಾ ಒಬಿಸಿಟಿ, ಕಿಡ್ನಿ ಕಾಯಿಲೆ, ಹಾರ್ಟ್ ಕಾಯಿಲೆ, ಸ್ಟ್ರೋಕ್ ಅಥವಾ ಪಕ್ಷಪಾತ, ಬ್ರೈನ್ ಕಾಯಿಲೆ, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ಗ್ಯಾಂಗ್ರೀನ್ ಆಗೋದು ಕಾಲಲ್ಲಿ, ಹಾಗೂ ಕ್ಯಾನ್ಸರ್. ಇದೆಲ್ಲ ಸಾಧಾರಣ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ಜೀವನ ಶೈಲಿ ಕಾಯಿಲೆಗಳಂತ ನಾವು ಹೇಳಬಹುದು. 5 SSಗಳನ್ನು ನೀವು ಮಾಡಿಲ್ಲ ಅಂದ್ರೆ ನಿಮಗೆ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಕಾಯಿಲೆಗಳು ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಏನು ಇದು 5 SS ಅಥವಾ 5 ಸಿನ್ಸು ಏನು ಅಂತ ಇಲ್ಲಿ ಬರೆದಿದ್ದೀನಿ. ಒಂದು, ಸ್ಮೋಕಿಂಗು. ನಮ್ಮ ಲೆಕ್ಕದಲ್ಲಿ ಈ ಧೂಮ್ರಪಾನವನ್ನು ನಮ್ಮ ದೇಶದಲ್ಲೇ ಅಲ್ಲ, ಈ ಭೂಲೋಕದಿಂದನೇ ಬ್ಯಾನಿಷ್ ಮಾಡಬೇಕು. ಹೇಗೆ LSD, ಮ್ಯಾರಿವಾನಾ, ಕೊಕೇನ್ ಅನ್ನು ಗವರ್ಮೆಂಟ್ ಅವರು ಬ್ಯಾನ್ ಮಾಡಿದಾರ, ಅದೇ ರೀತಿಯಲ್ಲಿ ಬೀಡಿ, ಸಿಗರೇಟ್ ಅನ್ನೆಲ್ಲ ಬ್ಯಾನ್ ಮಾಡಿದ್ರೆ ಎಷ್ಟೋ ಜನರು ಕ್ಯಾನ್ಸರ್ ಇಂದ, ಹಾರ್ಟ್ ಅಟ್ಯಾಕ್ ಇಂದ, ಬೇರೆ ಬೇರೆ ಕಾಯಿಲೆಗಳಿಂದ ಸಾಯೋದಿಲ್ಲ. ಎರಡನೇದು, ವಿಪರೀತ ಉಪ್ಪು ತಿನ್ನೋದು. ಉಪ್ಪು ನಮಗೆ ಬಹಳಷ್ಟು ಬೇಕು, ಯಾಕಂದ್ರೆ ಉಪ್ಪು ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ವಿಪರೀತ ನೀವು ಉಪ್ಪು ತಿಂದ್ರೆ ನಿಮಗೆ ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಹಾಗೆ ಉಪ್ಪನ್ನು ಮಿತಿ ರೀತಿಯಲ್ಲಿ ತಿನ್ನಬೇಕು. ಮೂರನೇದು, ಸಕ್ಕರೆ. ಸಕ್ಕರೆ ಅಂದ್ರೆ ನಾವು ಸಂಕ್ರಾಂತಿಗೆ ಎಲ್ಲ ಬೆಲ್ಲ, ಸಕ್ಕರೆ ಇದನ್ನೆಲ್ಲ ಹೇಳ್ತೀವಿ. ಇದನ್ನು ಬಹಳ ಮಿತದಲ್ಲಿ ತಿನ್ಬೇಕು. ಇವಾಗ ನೀವು ಕೇಳಿರ್ಬೋದು, ಭಾರತದಲ್ಲಿ ಇವಾಗ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅನ್ಫಾರ್ಚುನೇಟ್ಲಿ ನಾವೀಗ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ನಾವು ಕ್ರಿಕೆಟ್ ಕ್ಯಾಪಿಟಲ್ ಅಲ್ಲ, ನಾವು ಎಕನಾಮಿಕ್ ಕ್ಯಾಪಿಟಲ್ ಅಲ್ಲ, ಮಿಲಿಟರಿ ಕ್ಯಾಪಿಟಲ್ ಅಲ್ಲ, ಬಟ್ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ ಭೂಲೋಕದಲ್ಲಿ. ಅದು ನಮಗೆ ಬೇಡದಿರುವಂತ ಬಿರುದು. ನೆಕ್ಸ್ಟ್ ಇಸ್ ಸ್ಟ್ರೆಸ್. 4th S, ಸ್ಟ್ರೆಸ್. ನಾವು ಈಗ ಜೀವನ ಶೈಲಿ ಏನು ಚೇಂಜ್ ಆಗಿದೆ ಅಂದ್ರೆ, ಕಾನ್ಸ್ಟೆಂಟ್ಲಿ ನಮಗೆ ಒಂದು ತಲೆ ಬಿಸಿ. ಇವತ್ತು ನಮಗೆ ಬಸ್ಸಿನಲ್ಲಿ ಮನೆಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ನಾಳೆ ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಕೆಲಸದಲ್ಲಿ ನಮ್ಮ ಬಾಸ್ ಏನ್ ಹೇಳ್ತಾರೆ, ಕೆಲಸದವ್ರು ಬರ್ತಾರಾ ಇಲ್ವಾ, ಕೆಲಸ ಮುಗಿತದ ಇಲ್ವಾ, ನನ್ನ ಡೆಡ್ ಲೈನ್ ಮುಗಿತದ ಇಲ್ವಾ ಅಂತ ಕಾನ್ಸ್ಟೆಂಟ್ಲಿ ಸ್ಟ್ರೆಸ್. ನೀವು ನೋಡಿರ್ಬೋದು, ಈಗ ಕೇವ್ ಮ್ಯಾನ್ ಇಂದ ಕಂಪ್ಯೂಟರ್ ಮ್ಯಾನು ಈಗ ಲಾಸ್ಟ್ ಮೇ ಬಿ ಮಿಲಿಯನ್ ಇಯರ್ಸ್ ಅಲ್ಲಿ ಏನು ಚೇಂಜ್ ಆಗಿದೆ ಅಂತ ನೀವು ನೋಡಬಹುದು. ಕೇವ್ ಮ್ಯಾನು ತುಂಬಾ ಆಕ್ಟಿವ್ ಆಗಿರ್ತಾ ಇದ್ರು, ಬೇರೆ ಸ್ಮೋಕ್ ಮಾಡ್ತಾ ಇರಲಿಲ್ಲ, ಅವಾಗ ಸಿಗರೆಟ್, ಬೀಡಿ ಇರಲಿಲ್ಲ, ಮತ್ತೆ ಸ್ವೀಟ್ಸ್ ಇರಲಿಲ್ಲ, ಸಾಲ್ಟ್ ಇರಲಿಲ್ಲ, ಸ್ಟ್ರೆಸ್ ಇರಲಿಲ್ಲ. ಆ ದಿವಸಕ್ಕೆ ಏನ್ ಬೇಕೋ ಅಷ್ಟೇ ತಿನ್ಕೊಂಡು ರಾತ್ರಿ ಆರಾಮಾಗಿ ಮಲಗ್ತಾ ಇದ್ರು, ನೆಕ್ಸ್ಟ್ ಡೇ ಎದ್ದು ತಿರುಗಾಡ್ತಾ ಇದ್ರು. ಅದೇ ಇವಾಗ ನಾವು 21st ಸೆಂಚುರಿಯಲ್ಲಿ ಕಂಪ್ಯೂಟರ್ ಮ್ಯಾನ್ ಆಗಿದ್ದೇವೆ. ಕಾನ್ಸ್ಟೆಂಟ್ಲಿ ಒಂದು ತಲೆ ಬಿಸಿ, ಸಿಗರೆಟ್ ಎಳೆಯೋದು, ವಿಪರೀತ ಸಕ್ಕರೆ ತಿನ್ನೋದು, ಬೇರೆ ಬೇರೆ ಪ್ರಾಬ್ಲಮ್ ಇದ್ದೇ ಇದೆ. ಕೇವ್ ಮ್ಯಾನ್ ಟೈಮಲ್ಲಿ ತುಂಬಾ ಫ್ರೂಟ್ಸು, ಪೊಟ್ಯಾಸಿಯಮ್, ಫೈಬರು ಇದನ್ನೆಲ್ಲ ತಿಂತಾ ಇದ್ರು. ಇವಾಗ ಎಲ್ಲ ಕೆಚಪ್ಪು, ಫ್ರೆಂಚ್ ಫ್ರೈಸ್, ಬರ್ಗರ್ಸ್, ಏನೆಲ್ಲ ಸಾಲ್ಟ್ ಇದೆಯಾ ಅದನ್ನೆಲ್ಲ ನಿಮ್ಮ ಪ್ಲೇಟಲ್ಲಿ ಹಾಕಿ ಬಿಡ್ತಾರೆ. ಆವಾಗ ಎಲ್ಲ ಶುಗರ್ ಫ್ರೂಟ್ಸ್ ಇಂದ ಬರ್ತಾ ಇತ್ತು, ಫ್ರೂಟ್ಸ್ ಮತ್ತೆ ಬೇರೆ ಬೇರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ. ಇವಾಗ ಪೇಸ್ಟ್ರೀಸು, ಕೇಕು, ಬಾದಾಮ್ ಹಲ್ವಾ ಎಲ್ಲ ನಿಮ್ಗೆ ದಿನಾಲು ಬಂದೇ ಬರುತ್ತೆ. ಲಾಸ್ಟ್ಲಿ ಕೇವ್ ಮೆನ್ ಆಲ್ವೇಸ್ ಹ್ಯಾಡ್ ಟು ಬಿ ಆಕ್ಟಿವ್. ಒಂದೇ ಅವರನ್ನು ಕಾಪಾಡಿಕೊಳ್ಳಲಿಕ್ಕೆ, ಇಲ್ಲಾಂದ್ರೆ ಹಂಟ್ ಮಾಡಲಿಕ್ಕೆ. 2 ಕಾರಣಕ್ಕೆ ಅವ್ರು ಕಾನ್ಸ್ಟೆಂಟ್ಲಿ ಆಕ್ಟಿವ್ ಇದ್ದೇ ಇರಬೇಕು. ಇವಾಗ ನಾವು ಮಲ್ಕೊಂಡು ಟಿವಿ ನೋಡ್ತೀವಿ, ಕೂತ್ಕೊಂಡು ಕಂಪ್ಯೂಟರ್ ನೋಡ್ತೀವಿ, ಏನು ಕೆಲಸನೇ ಮಾಡೋದಿಲ್ಲ, ಎಕ್ಸಸೈಸ್ ಅಂತ ಎಂಬುದೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಅಬ್ಡಾಮಿನಲ್ ಗರ್ತ್ ಅಥವಾ ಹೊಟ್ಟೆ ದಿನ ಹೋದಂಗೂ ದೊಡ್ಡದಾಗ್ತಾ ಬರುತ್ತೆ. ಸೊ ಇದು ಈಗ ನಾವು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಬರುವ ಕಾಯಿಲೆ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೀನಿ. ಇವಾಗ ಕಿಡ್ನಿಗಳಂದ್ರೆ ಏನು ಅಂತ. ಕಿಡ್ನಿಗಳು 2 ಬೀನ್ ಶೇಪ್ಡ್ ಆರ್ಗನ್ ನಮ್ಮ ಅಪ್ಪರ್ ಬ್ಯಾಕ್ ಅಲ್ಲಿ ಇದೆ, ಇಲ್ಲಿ ತೋರಿಸಿದಂತೆ. ಎಲ್ರಿಗೂ ಗೊತ್ತಿದೆ ಕಿಡ್ನಿಯಲ್ಲಿ ಮೂತ್ರ ಬರುತ್ತೆ, ಯೂರಿನ್ ಬರುತ್ತೆ, ವೇಸ್ಟ್ ಪ್ರಾಡಕ್ಟ್ಸ್ ಹೊರಗೆ ಬರುತ್ತೆ ಅಂತ. ಆದರೆ ಕಿಡ್ನಿ ಖಾಲಿ ವೇಸ್ಟ್ ಪ್ರಾಡಕ್ಟ್ಸ್ ರಿಮೂವ್ ಮಾಡೋ ಆರ್ಗನ್ ಮಾತ್ರ ಅಲ್ಲ, ಅದು ಬೇರೆನೂ ಕೆಲಸ ಮಾಡುತ್ತೆ. ನಿಮ್ಮ ರಕ್ತ ಕಣಗಳನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವು ಹಾರ್ಮೋನ್ಸ್ ಅನ್ನು ಸೆಕ್ರೆಟ್ ಮಾಡ್ತೇವೆ. ಹಾಗೇನೆ ನಿಮ್ಮ ಬೋನ್ಸ್ ಅನ್ನು ಅಥವಾ ಎಲುಬುಗಳನ್ನು ದುರಸ್ತಿಯಾಗಿ ಇಡ್ಲಿಕ್ಕೆ ಕೆಲವು ಹಾರ್ಮೋನ್ಸ್ ಅನ್ನು ಸೆಕ್ರೆಟ್ ಮಾಡ್ತಾರೆ. ಹಾಗೇನೆ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೂ ಕಿಡ್ನಿ ಬಹಳ ಇಂಪಾರ್ಟೆಂಟ್. ನಿಮ್ದು 4 ನಂಬರ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಹೆಚ್ಚಾದ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅನ್ನು ನೀವು ಪ್ರಿವೆಂಟ್ ಮಾಡಬಹುದು. 1, ನಿಮ್ಮ ಶುಗರ್.
ಇದನ್ನು ಭಾಳಷ್ಟು ಈಸಿ ಮೆಥಡಲ್ಲಿ ಕಂಡು ಹಿಡಿಬೋದು. ನಿಮ್ಮ ಶುಗರ್ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಡಯಾಬಿಟಿಸ್ ಭಾಳಷ್ಟು ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ. ಎರಡನೇದು ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ. ಯಾಕಂದರೆ ರಕ್ತ ಒತ್ತಡನೂ ಹಾಗೆ ಡಯಾಬಿಟಿಸ್ ಥರನೇ ಅದು ಸೈಲೆಂಟ್ ಕಿಲ್ಲರು, ಅದು ಇರೋದು ಜನರಿಗೆ ಗೊತ್ತೇ ಆಗೋದಿಲ್ಲ. ಸೊ ರಕ್ತ ಒತ್ತಡ ಇದ್ದರೆ ಅದನ್ನು ಕಂಟ್ರೋಲ್ ಇಟ್ಟರೆ ನಿಮಗೆ ಏನೂ ಹಾನಿ ಆಗೋದಿಲ್ಲ. ಮೂರನೇದು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಿಮ್ಮ ರಕ್ತ ಹೆಪ್ಪುಗಟ್ಟುತ್ತೆ, ಬ್ಲಡ್ ವೆಸಲ್ಸ್ ಬ್ಲಾಕೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಮತ್ತು ಗ್ಯಾಂಗ್ರೀನ್ ಎಲ್ಲ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟು ಕಿಡ್ನಿ ನಂಬರು. ಇವಾಗ ಜನರಿಗೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕಿಡ್ನಿ ಬಗ್ಗೆ ಹೆಚ್ಚು ಅರಿವಿಕೆ ಇಲ್ಲ. ಸಂಜೀವಿನಿ ಅಂತ ಪ್ರೋಗ್ರಾಮ್ ಬಂದು ಈಗ ನನ್ನ ಲೆಕ್ಕದಲ್ಲಿ ತುಂಬ ಜನರಿಗೆ ಜಾಸ್ತಿ ಅರಿವಿಕೆ ಆಗಿದೆ. ಆದರೆ ಕಿಡ್ನಿ ಬಗ್ಗೆ ಟೆಸ್ಟೇ ಮಾಡ್ತಾ ಇರಲಿಲ್ಲ ಮುಂಚೆ, ಪೇಷಂಟ್ಸು ಕೇಳ್ತಾ ಇರಲಿಲ್ಲ, ಡಾಕ್ಟ್ರು ಮಾಡ್ತಾ ಇರಲಿಲ್ಲ. ಆದರೆ ಇದನ್ನು ನಾವು ಭಾಳಷ್ಟು ಸುಲಭ ರೀತಿಯಲ್ಲಿ ಸೀರಮ್ ಕ್ರಿಯಾಟಿನ್ ಅಂತೇಳಿ ಹೇಳಿ ಚೆಕ್ ಮಾಡಿದರೆ ಅದಕ್ಕೊಂದು ನಿಮಗೆ 50 ರೂಪಾಯಿ ಖರ್ಚಾಗಲಿಕ್ಕಿಲ್ಲ. ಒಂದು ಸಿಂಪಲ್ ಬ್ಲಡ್ ಟೆಸ್ಟು. ಆ ಬ್ಲಡ್ ಟೆಸ್ಟ್ ಮಾಡಿದರೆ ನಿಮ್ಮ ವೆಯ್ಟು, ಸೆಕ್ಸು, ಏಜ್ ಎಲ್ಲ ಗೊತ್ತಿದ್ರೆ ಸಾಧಾರಣ ಕಿಡ್ನಿ ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ನಾವು ಕಂಡುಹಿಡಿಬೋದು. ಇದಕ್ಕೆ ಮೆಡಿಕಲ್ ಟರ್ಮ್ಸಲ್ಲಿ ನಾವು ಕ್ರಿಯಾಟಿನ್ ಕ್ಲಿಯರೆನ್ಸ್ ಅಥವಾ EGFR ಅಂತ ಹೇಳ್ತೀವಿ. ಇದಕ್ಕೆ ನಾವು ಲೇಮ್ಯಾನ್ಸ್ ಟರ್ಮಲ್ಲಿ ಕಿಡ್ನಿ ನಂಬರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವ ಡಾಕ್ಟ್ರನ್ನು ನೋಡಿದ್ರೂ ನಿಮ್ಮ ಈ 4 ನಂಬರನ್ನು ತಿಳಿದುಕೊಳ್ಳಿ: ಶುಗರು, ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಕಿಡ್ನಿ ನಂಬರು. ಈ 4 ನೀವು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ.